ಕರ್ನಾಟಕ ಸಿದ್ದರಾಮಯ್ಯನವರ ನಿದ್ದೆ ಸರ್ಕಾರ ಭ್ರಷ್ಟಾಚಾರದ ಹೊಳೆಯಲ್ಲಿ ಮಿಂದು ಮೇಯ್ತಾ ಇದೆ. ಇಷ್ಟು ದಿನಗಳ ಕಾಲ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಕೊಡ್ತಾ ಇದ್ರು. ನೀವು 30,000 ಕೋಟಿ ಕಲೆಕ್ಟ್ ಮಾಡಬೇಕು, 40,000 ಕೋಟಿ ಕಲೆಕ್ಟ್ ಮಾಡಬೇಕು, ವರ್ಷದಿಂದ ವರ್ಷಕ್ಕೆ ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತ. ಈಗ ನೋಡಿದ್ರೆ ವರ್ಷದಿಂದ 2.5 ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಟಾರ್ಗೆಟ್ ವೈನ್ ಸ್ಟೋರ್ ಹರಾಜ್, CL7 ಹರಾಜ್, CL2 ಹರಾಜ್, ಬ್ರೀವರಿ ಹರಾಜುಗಳು ಆಗ್ತಾ ಇದೆ. ನಿನ್ನೆ ಲೋಕಾಯುಕ್ತ SP ಅವರು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತ ದೊಡ್ಡ ಭ್ರಷ್ಟಾಚಾರದ ತಿಮಿಂಗಲವನ್ನ ಬಂಧಿಸಿದ್ದಾರೆ. ಸುಮಾರು 2.5 ಕೋಟಿಗೆ ಬೇಡಿಕೆ ಇಟ್ಟದ್ದು ಒಂದೇ ಒಂದು ಲೈಸೆನ್ಸ್ಗೆ. ಬೇಡಿಕೆ ಇಟ್ಟು 25 ಲಕ್ಷ ರೂಪಾಯಿ ಲಂಚ ತಗೊಳ್ಳೋವಾಗ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ನನ್ಗನ್ಸುತ್ತೆ ಇಡೀ ಸರ್ಕಾರ ಇವತ್ತು ಕಳ್ತನದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ. ಯಾಕೆಂದ್ರೆ ಅಬಕಾರಿ ಇಲಾಖೆ ಬರೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ. ಅಬಕಾರಿ ಇಲಾಖೆ ಬರುವಂಥದ್ದು. ಈಗ ನೇರ ಕಾರಣ ಸಿದ್ದರಾಮಯ್ಯನವರೇ. ಮೊದಲೆಲ್ಲ ಮಂತ್ಲಿ ಮನಿ ಫಾರ್ ಮನೆ, 3 ತಿಂಗಳಿಂದ ಮನಿ ಫಾರ್ ಮನೆ. ಈಗ ಹೊಸದಾಗಿ ಮಂತ್ಲಿ ಮನಿ. ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದು ರೀತಿ ರಾಜ್ಯದಲ್ಲಿ ಜನಕ್ಕೆ ದಂಗಾಗೋಟಿದ್ದಾರೆ. ಒಂದ್ ಕಡೆ ಜನ ಸರ್ಕಾರ ಕುಡೀರಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಆಶಯ ಏನಿತ್ತು, ಈಗ ವಿಶೇಷ ಅಧಿವೇಶನ ಕರೀತಾ ಇದ್ದಾರೆ. ಬಿಜೆಪಿಯವರು ವಿಕಸಿತ ಭಾರತ ಅಂತ ಇಟ್ಟುಬಿಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಕೊಂಡಿದ್ದಾರೆ. ತೆಗೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಹೆಸರು. ನಾವು ಮಹಾತ್ಮ ಗಾಂಧೀಜಿಯವರ ಪಕ್ಕಾ ಅನುಯಾಯಿಗಳು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ವಂಶಜರು ಪಾಪ ಅವರು ಹೆಸರು ಹೇಳ್ತಾರೋ ಇಲ್ಲೋ ಗಾಂಧಿದ್ ಗೊತ್ತಿಲ್ಲ. ಇವರು ನಕಲಿ ಗಾಂಧಿಗಳು ಪಕ್ಕದಲ್ಲೆಲ್ಲ ಹೆಸರು, ಇವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ? ಇವ್ರು ಹೆಂಗ್ ಗಾಂಧಿ ಅಂತ ಇಟ್ಕೊಂತಾರೆ? ಗಾಂಧಿ ಬಗ್ಗೆ ಮಾತಾಡ್ತಾರೆ. ಗಾಂಧಿಯ ಆದರ್ಶ ಎಲ್ಲಿದೆ? ನಿಮ್ಮ ಆದರ್ಶ ಕುಡಿಸಿ ಜನಗಳನ್ನ ಹಾಳು ಮಾಡ್ತಾ ಇದ್ದೀರ ಒಂದ್ ಕಡೆ. ಇನ್ನೊಂದ್ ಕಡೆ ನಶೆ. ಇಡೀ ಬೆಂಗಳೂರು, ಇಡೀ ಕರ್ನಾಟಕ ನಶೆಯಲ್ಲಿ ಮುಳುಗೋಗಿದೆ. ಯಾವ ಮಹಾತ್ಮ ಗಾಂಧೀಜಿ ಕುಡಿತ ಬಿಡಬೇಕು, ನಶೆಯಿಂದ ಜನರನ್ನ ಆಚೆ ತರಬೇಕು ಅಂತ ಪ್ರಯತ್ನ ಪಟ್ಟರು, ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡಿಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. CL7 ಅಂತ ಇದೆ, ಅದರಲ್ಲಿ 750 ಕೊಡ್ತಾ ಇದ್ದಾರೆ. ಈಗ 650 CL2. ಅದಕ್ಕೆ 1,25,00,000 ಕಮಿಷನ್. ಲಂಚ, ಕಮಿಷನ್ ಅಲ್ಲ, ಲಂಚ ಮಿನಿಮಮ್ ನಾನು ಹೇಳ್ತಾ ಇರೋದು.
ಮದ್ಯ ಅಧಿಕಾರಿಗಳದ್ದು ಇನ್ನೊಂದೈತೆ, ಇದು ಸರ್ಕಾರಕ್ಕೆ ಹೋಗೋದು. ಈ ದುಡ್ಡೆಲ್ಲ ಸರ್ಕಾರಕ್ಕೆ ಹೋಗ್ತೈತೆ. ಅಧಿಕಾರಿಗಳಿಗೆ ಅದೊಂದು 50 ಲಕ್ಷ ಸಪ್ರೇಟ್ ಅದು. ಯಾಕಂದ್ರೆ ಟೇಬಲ್ ಟು ಟೇಬಲ್ ಹೋಗ್ಬೇಕು. ಕ್ಲರ್ಕಿಂದ, ಸೂಪರ್ಡೆಂಟಿಂದ, DC ಇಂದ. ಈಗ ಸಿಕ್ಕಾಕೊಂಡಿರೋದು DC. ಅವನ ಹೆಸರು DC ಹೆಸರು ಜಗದೀಶ್. ಇಲ್ಲ ಇದೆ, ಬರೆದಿದ್ದೀನಿ ಎಲ್ಲ, ಹೇಳ್ಬಿಡ್ತೀನಿ ಅವನ ಹೆಸರು. ಬೆಂಗಳೂರು ನಗರ ಜಿಲ್ಲೆ 8 ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್, ಮೇನ್ A1 ಕದೀಮ. ಸೂಪರ್ಡೆಂಟ್ KM ತಮ್ಮಣ್ಣ A2, ಅವನು ಮಿನಿ ಕದೀಮ. ಕಾನ್ಸ್ಟೇಬಲ್ ಪೊಲೀಸರೇ ಕಳ್ಳರು. ಈಗ ಇನ್ನೊಂದು ಕಳ್ಳರು ಸೇರ್ಕೊಂಡ್ರು, ಅಬಕಾರಿ ಇಲಾಖೆಯ ಪೊಲೀಸರು. ಲಕ್ಕಪ್ಪ ಗಣಿ, ಅವನ ಹೆಸರೇ ಗಣಿ ಲೂಟಿ. ಇವರು 3 ಜನ ಸೇರ್ಕೊಂಡು ಇವತ್ತು ಲಂಚವನ್ನ ಪಡೆದಿರೋದು ರೆಡ್ ಹ್ಯಾಂಡ್ಗೆ ಸಿಕ್ಕಾಕೊಂಡಿದೆ ಇವತ್ತು. ಈಗ ನಾನು ಹೇಳ್ತಾ ಇದ್ದೆ ಒಂದೊಂದೇ. CL 7 750 ಕೊಡ್ತಾ ಇದ್ದಾರೆ. 1,25,00,000 ಲೆಕ್ಕ ಹಾಕ್ಬಿಡಿ. ಲಂಚದ್ದು ನಾನು ಹೇಳ್ತಾ ಇರೋದು. ಒರಿಜಿನಲ್ ಬೇರೆ ಇದೆ, ಅದು 60 ಲಕ್ಷ ಏನೋ ಬರ್ಬೋದು. ಅದು 750 ಇಂಟು 1.5 ಕೋಟಿ ಅಂತ ಹೇಳಿದ್ರೆ 1,225 ಕೋಟಿ ಲಂಚ. ಸರ್ಕಾರಕ್ಕೆ, ಸಿದ್ದರಾಮಯ್ಯನಿಗೆ ಹೋಗೋ ಲಂಚ ಇದು. 750 CL 7 ಕೊಡ್ತಾ ಇದ್ದಾರೆ. 1.5 ಕೋಟಿ ಲಂಚ. ಲೆಕ್ಕ ಹಾಕಿದ್ರೆ 1,225 ಕೋಟಿ ಬರ್ತೈತೆ ಇವಾಗ. ಅದು CL 2 ಅದು 650. ಅದು ಕೂಡ 1.5 ಕೋಟಿ. ಅದು 975 ಕೋಟಿ ಬರ್ತೈತೆ ಟೋಟಲ್ ಲಂಚ. CL 9 ಅದು 92 ಕೋಟಿ ಬರ್ತೈತೆ ಲಂಚ. ಅದೇನೋ ಮಿನಿ ಬ್ರಿವರಿ ಅಂತ, ಮೈಕ್ರೋ ಬ್ರಿವರಿ ಸ್ಟ್ಯಾಂಡರ್ಡ್ ಅದು. ಸರಿ. CL 2 ಹೇಳಿದ್ನಲ್ಲ 650 ಇಂಟು 1.5 ಕೋಟಿ ಲಂಚ, 975 ಕೋಟಿ ಟೋಟಲ್. CL 9 92 1 ಕೋಟಿ. ರೆಡ್ಯೂಸ್ ಅದಕ್ಕೆ ಸ್ವಲ್ಪ. ಅವನು ಯಾವನ ನೆನ್ನೆ 5 ಲಕ್ಷ ಕಡಿಮೆ ಮಾಡೋದ್ನಲ್ಲ, ಹಂಗೆ 5 ಲಕ್ಷ ಅದಕ್ಕೆ ರಿಡಕ್ಷನ್ ರೇಟ್. ಅದು 92 crores. ಮಿನಿ ಮೈಕ್ರೋ ಬ್ರಿವರಿ ಜೈಲಲ್ಲಿ ಮಾಡ್ತಿದ್ರಲ್ಲ ಅದೇ ಇರಬೇಕು. ಜೈಲಲ್ಲಿ ಇದೆಯಲ್ಲ ಅಲ್ಲಿ ಅನ್ಅಫಿಷಿಯಲ್, ಇದು ಅಫಿಷಿಯಲ್. ಇದು ನಿಮ್ಗೆ ಮಹದೇವಪುರದಲ್ಲೇ 100 ಇದೆ, ಮಹದೇವಪುರದಲ್ಲಿ 100 ಇದೆ ಈಗ. ಆಮೇಲೆ ಕೋರ್ಮಂಗಲದಲ್ಲಿ ಆಸುಪಾಸಲ್ಲಿ 150 ಇದೆ. ಇದಕ್ಕೆ ಹೈಯೆಸ್ಟ್. ಅಂದ್ರೆ ಅಲ್ಲೇ ಬಿಯರ್ ತಯಾರು ಮಾಡಿ ಹಂಗೆ ಕೊಡ್ತಾರೆ. ರಾ ಹಂಗೆ ತಯಾರು ಸ್ಥಳದಲ್ಲೇ. ಅದೇನು ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಅಲ್ಲೇ ಕಿಕ್ಕು, ಅಲ್ಲೇ. ಮತ್ತು ವಾಹನದ ವ್ಯವಸ್ಥೆ ಮಾಡಿದೆಯಲ್ಲ ಸರ್ಕಾರ, ಕರ್ಕೊಂಡು ಮೊನ್ನೆ ನ್ಯೂಯಾರ್ಕ್ ವಾಹನದ ವ್ಯವಸ್ಥೆನೂ ಮಾಡಿದಾರಲ್ಲ. ಅದು 2.5 ಕೋಟಿ ರೂಪಾಯಿ ಒಂದಕ್ಕೆ. 550 ಇದೆ. ಅಂದ್ರೆ ರಾಜ್ಯವನ್ನ ಏನು ಮದ್ಯಪಾನ ವ್ಯಸನಿ ಮಾಡಕ್ಕೆ ಹೊರಟಿದ್ದೀರಾ ನೀವು? ಒಂದ್ ಕಡೆ ವ್ಯಸನಿ, ಇನ್ನೊಂದು ಕಡೆ ಇಷ್ಟು ಹಣ, ಸುಮಾರು 2,000 ಕೋಟಿ. ಇವೆಲ್ಲ ಲೆಕ್ಕ ಹಾಕಿದ್ರೆ 2,500 ಕೋಟಿ ಎಲ್ಲೋಯ್ತು ಹಣ? ಬಿಹಾರದ ಎಲೆಕ್ಷನ್ಗೆ ಎಷ್ಟು ಕಳಿಸ್ತೀರಿ? ಮಹಾರಾಷ್ಟ್ರದ ಚುನಾವಣೆಗೆ ಎಷ್ಟು ಕಳಿಸ್ತೀರಿ?
ಈಗ ಅಸ್ಸಾಂಗೆ ಹಾಕೊಂಬಿಟ್ಟಿದಾರಲ್ಲ ಇದೇನೋ ಡಿ ಕೆ ವೀಕ್ಷಕರು ಅಸ್ಸಾಂಗೆ ಎಷ್ಟು ಹೋಗುತ್ತೆ ಎಣ್ಣೆ ಹಣ? ಸಾಕ್ಷಿ ಕೇಳ್ತಾ ಇದ್ರು ಇಷ್ಟು ದಿನ ಕಾಂಗ್ರೆಸ್ ಅವರು, ಸಾಕ್ಷಿ ಕೇಳ್ತಾ ಇದ್ರು. ಇದಕ್ಕಿಂತ ಸಾಕ್ಷಿ ಬೇಕಾ? ಆಡಿಯೋ ರಿಲೀಸ್ ಮಾಡಲಾ? ಅದರಲ್ಲಿ ಮಂತ್ರಿನೇ ದುಡ್ಡು ಕೇಳಿರೋ ಅಂಥದ್ದು ಆಡಿಯೋ ಇದೆ. ಓಪನ್ ಆಗಿ ಹೇಳಿದ್ದಾರೆ ಮಂತ್ರಿಗೆ ಕೊಡಬೇಕು ಅಂತ. ಮಂತ್ಲಿ ಮನಿಯಲ್ಲಿ ಇನ್ನೂ ಕ್ಲಿಯರ್ ಆಗಿ ಮಾತಾಡಿದ್ದಾರೆ. ಮಂತ್ಲಿ ಮನಿಯಲ್ಲಿ ಇನ್ನೂ ಕ್ಲಿಯರ್, ಮಂತ್ರಿಗೆ ಕೊಡಬೇಕು ಅಥವಾ ಮಗ ಇಬ್ಬರಲ್ಲಿ ಒಬ್ಬರನ್ನೇ ಯಾರನ್ನ ನೀವು ಮಾತಾಡಿ, ಇಷ್ಟು ದುಡ್ಡು ಕೊಟ್ಬಿಡಿ, ನಾ ಮಾಡಿಸ್ಕೊಡ್ತೀನಿ.